ವೆಲ್ಕಮ್ ನಮ್ಮ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ನೇಕ್ ಶ್ಯಾಮ್ ಸರ್ಗೆ. ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ. ನೈಜವಾದ ನಾಗರ ಹಾವನ್ನೇ ನೋಡ್ದಂಗ ಆಗ್ತಾ ಇದೆ. ಇವಾಗ ಯಾವ ಹಾವು ಸರ್ ನೀವು? ನನ್ನ ಕಾಳಿಂಗ ಸರ್ಪ ಅಂತ ನೆನ್ಕೊಳ್ಳಿ. ವಾ ಸೆಲೆಕ್ಟ್ ಮಾಡ್ಕೊಂಡ್ರು, ಸರಿಯಾಗಿರೋದನ್ನೇ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಕಾಳಿಂಗ ಸರ್ಪ ಇದೆಯಲ್ಲ, ಅದು ಸೌಮ್ಯ ಯಾವುದೂ ಇಲ್ಲ. ನೋಡಕ್ಕೆ ತುಂಬಾ ದೊಡ್ಡದಾಗಿರುತ್ತೆ. ಈ ಹತ್ರ ನಿಂತ್ಕೊಳ್ಳುತ್ತೆ, ಎಡೆ ತೆಗಿಯುತ್ತೆ, ಆಲ್ಮೋಸ್ಟ್ ನನ್ನಷ್ಟು ನಿಮ್ಮ ಹತ್ರ ನಿಂತ್ಕೊಳ್ಳುತ್ತೆ. ಅಪ್ಪಿ ತಪ್ಪಿ ಕಚ್ಚಿದ್ರೆ 2 ನಿಮಿಷ ಉಳಿಯಲ್ಲ. ಅದಕ್ಕೆ ಪರ್ಸನಾಲಿಟಿ ಇರೋನ ಕೆಣಕಕ್ಕೆ ಹೋಗ್ಬಾರ್ದು, ಸೈಲೆಂಟ್ ಆಗಿರೋನ ಕೆಣಕಕ್ಕೆ ಹೋಗ್ಬಾರ್ದು. ಮೊದಲಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸರ್. ವಿಶೇಷವಾದ ದಿನ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ. ತಮಗೂ ಸಹ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮೆಲ್ಲ ವೀಕ್ಷಕರಿಗೂ. ಓಕೆ, ಸೊ ನಮಗೋಸ್ಕರ ಏನ್ ಮಾಡ್ತಾ ಇದೀರಾ ಸರ್ ಇವತ್ತು? ಕಡಲೆಕಾಯಿ ಉಂಡೆ ಮಾಡೋಣ ಅಂತ. ಶೇಂಗಾಯಿ ಉಂಡೆ ಅಂತ ಕರೀತಾರೆ. ಹೌದು, ಶೇಂಗಾ ಉಂಡೆ ಅಂತ ಕರೀತಾರೆ. ಇದು ಕಡಲೆಕಾಯಿ ಉಂಡೆ ಮಾಡೋಣ. ಇಂತ ಹೆಲ್ತಿ ಕಡಲೆಕಾಯಿ ಉಂಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆಯಪ್ಪ ಈ ವರ್ಷದ ನಾಗರ ಪಂಚಮಿ ಹಬ್ಬ. ಸೂಪರ್ ಶ್ಯಾಮ್ ಸರ್. ಸೊ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟಿದೆ. ನೀವೇನಿದ್ರು ಡೈರೆಕ್ಟ್ ಆಗಿ ಅಡುಗೆ ಸ್ಟಾರ್ಟ್ ಮಾಡದೆ. ಏನ್ ಬೇಕು ನಿಮಗೆ ಫಸ್ಟ್? ಒಂದು ಬಾಣ್ಲೆ ಬೇಕು. ವಾಕೆ ಹಚ್ಬಿಡೋಣ. ಹಚ್ಚೋ ಕೆಲಸ ನಿಮ್ದೆ. ಹಚ್ಚೋ ಕೆಲಸ ನಂದೆ, ಹೆಣ್ಮಕ್ಳದೆ. ಹಂಗೆ ಏನ್ ಹಾಕೋಣ ಸರ್ ಈಗ? ಫಸ್ಟ್ ಬೆಲ್ಲ ಹಾಕೋಬೇಕು. ಬೆಲ್ಲ ಹಾಕೋಬೇಕು. 1.5 ಕಪ್ ಬೆಲ್ಲ ತಗೊಂಡು. ಓಕೆ, ಸ್ವಲ್ಪ ಇದಾಗ್ಲಿ, ಆಮೇಲೆ ನೀರು ಹಾಕೋಣ. ಬೆಚ್ಚಗಾಗ್ಲಿ. ಹೌದು. ನಾಗರ ಪಂಚಮಿ ಹಬ್ಬ ಅಂತಂದ್ರೆ ಏನು ಸರ್? ಯಾವ್ದಕ್ಕೆ ರಿಲೇಟ್ ಆಗುತ್ತೆ? ಯಾಕೆ ನಾವು ನಾಗರ ಪಂಚಮಿ ಹಬ್ಬನ ಆಚರಿಸ್ಬೇಕು? ನೀರು ಕುಡಿ. ಸ್ವಲ್ಪ ಸಾಕು. ನಾಗರ ಪಂಚಮಿ ಹಬ್ಬ ಅಂದ್ರೆ ಅಣ್ಣ ತಂಗಿ ಹಬ್ಬ. ನಮ್ಮಲ್ಲಿ ಯಾವ ತರ ಪದ್ಧತಿ ಇದೆ ಅಂದ್ರೆ, ಅಕ್ಕ ತಂಗಿರು ಅಣ್ಣನ ಬೆನ್ನನ್ನ ಹೊಕ್ಕಳನ್ನ ತೊಳಿತಾರೆ. ಕೆಲವು ಕಡೆ ಏನ್ ಮಾಡ್ತಾರೆ, ಉಯ್ಯಾಲೆ ಕಟ್ತಾರೆ, ಅಕ್ಕ ತಂಗಿರನ್ನ ಕೂಡಿಸಿ ಉಯ್ಯಾಲೆ ಆಡಿಸ್ತಾರೆ, ಹಾಡು ಹೇಳ್ತಾರೆ. ಆ ಒಂದು ಸಂತೋಷ, ಇದನ್ನೇ ನಾವು ನಾಗರ ಪಂಚಮಿ ಅಂತ ಕರಿತೀವಿ. ಅವತ್ತಿನ ದಿನ ಏನ್ ಮಾಡ್ತಾರೆ ನಮ್ಮ ಜನಗಳು, ಬೆಳಿಗ್ಗೆ ಎದ್ದು ಮಡಿ ಉಟ್ಟು ದೇವಸ್ಥಾನಕ್ಕೆ ಹೋಗ್ತಾರೆ. ಆ ದೇವಸ್ಥಾನದಲ್ಲಿ ನಾಗಪ್ಪಂಗೆ ತನಿ ಎರಿತಾರೆ. ಇನ್ ಕೆಲವು ಕಡೆ ಏನ್ ಮಾಡ್ತಾರೆ, ಹುತ್ತಕ್ಕೆ ತನಿ ಎರಿತಾರೆ. ನಾನ್ ಜನಕ್ಕೆ ಹೇಳೋದೇನಂದ್ರೆ, ಹುತ್ತದಲ್ಲಿ ಹಾವು ವಾಸ ಮಾಡೋದಿಲ್ಲ. ಹಾವು ಶೀತರಕ್ತ ಪ್ರಾಣಿ. ಹಾವು ತುಂಬಾ ಬಿಸಿಲಿದಾಗ ತಣ್ಣಗಿರೋ ಜಾಗ ಬರುತ್ತೆ, ತುಂಬಾ ತಣ್ಣಗಿದಾಗ ಬೆಚ್ಚಗಿರೋ ಜಾಗ ಬರುತ್ತೆ. ಆದ್ರಿಂದ ಅದೇನ್ ಮಾಡುತ್ತೆ, ಅದ್ರೊಳಗೆ ಹೋಗಿ ಸೇರ್ಕೊಂಡಿರುತ್ತೆ. ನೀವೇನ್ ಮಾಡ್ತೀರಾ, ಅಲ್ಲಿ ಹೋದಾಗ ಹಾಲು, ನೀರು, ಎಳ್ನೀರು, ಜೇನುತುಪ್ಪ, ಅರಿಶಿನ, ಕುಂಕುಮ, ಕೆಲವರು ಕೋಳಿ ಮೊಟ್ಟೆ, ಬಾಳೆಹಣ್ಣು ಎಲ್ಲ ಹಾಕ್ತಾರೆ. ಅವಾಗ ಏನಾಗುತ್ತೆ, ಹಾವು ಒಳಗಡೆ ಇದ್ರೆ ನಿಮೋನಿಯಾ ಬಂದು ಸತ್ತೋಗ್ಬಿಡುತ್ತೆ. ಅದಕ್ಕೆ ನಾನು ಜನಕ್ಕೆ ಕೇಳ್ಕೊಳ್ಳೋದು ಇಷ್ಟೇ, ನಾವು ನಮ್ಮ ಸಂಪ್ರದಾಯ ಬಿಡೋದು ಬೇಡ, ನಮ್ಮ ಹಬ್ಬವನ್ನ ಬಿಡೋದು ಬೇಡ. ಎಲ್ರ ಮನೇಲೂ ಬೆಳ್ಳಿ ನಾಗಪ್ಪ ಇರುತ್ತೆ. ಆ ಬೆಳ್ಳಿ ನಾಗಪ್ಪಂಗೆ 1-2-3 ಉದ್ದರಣೆ ಹಾಲನ್ನ ತನಿ ಎರೀರಿ. 2ನೇದು, ಎಲ್ಲ ಕಡೆನೂ ನಾಗರಕಲ್ಲನ್ನ ಇಟ್ಟಿರ್ತಾರೆ. ಆ ನಾಗರಕಲ್ಗೆ ತನಿ ಎರೀರಿ. ಅದ್ ಬಿಟ್ಬಿಟ್ಟು ನೀವು ಹುತ್ತಕ್ಕೆ ಹಾಲು ಹಾಕಿ ಆ ಪರಿಸರವನ್ನು ಹಾಳು ಮಾಡಬೇಡಿ. ನಾವು ಇದಕ್ಕೆ ಕಡಲೆಕಾಯಿ ಬೀಜ ಹಾಕೊಳ್ಳೋಣ. ಇದನ್ನ ಪೂರ್ತಿ ಉಂಡೆ ಹಾಕೊಂಡಿಲ್ಲ, ಇದನ್ನ ಸ್ವಲ್ಪ ತರ್ತರಿಯಾಗಿ. ನಯನ ಮೇಡಮ್ ಹೇಳಿ, ನಿಮ್ ಕಡೆ ಯಾವ ತರ ಆಚರಿಸ್ತೀರಾ? ನಮ್ ಕಡೆ ಸೇಮ್ ನೀವ್ ಹೇಳಿದ್ರಲ್ಲ ಸರ್, ಅಣ್ಣಂದ್ರಾದ್ರೆ ನಾವು ಅವ್ರಿಗೆ ಬೆನ್ನಿಗೆ ಬಿದ್ದವರು, ಸೊ ಹಾಗಾಗಿ ಬೆನ್ ಪೂಜೆ ಮಾಡ್ತೀವಿ. ತಮ್ಮಂದ್ರಾದ್ರೆ ಹೊಕ್ಳು ಪೂಜೆ ಮಾಡ್ತಾರೆ. ಸೊ ಆತರ ಮಾಡಿ ಅವರು ಹೊಸಲ್ ಮೇಲೆ ಇದ್ ಮಾಡಿ ಏನಾದ್ರು ಒಂದು ಬೆಳ್ಳಿ ನಮ್ಗೇನಾದ್ರು ಉಡುಗೊರೆ ಕೊಡ್ತಾರೆ. ಅದೊಂಥರದ ರಕ್ಷಾ ಬಂಧನ ನಮ್ಗೆ. ಸ್ವಲ್ಪ ಕೊಬ್ಬರಿ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ಸ್ವಲ್ಪ ಗಸಗಸೆ ಪೌಡ್ರು, ಏಲಕ್ಕಿ ಹಾಕಿದ ತಕ್ಷಣ ಘಮ 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 ಅನ್ನುತ್ತೆ. ರೆಡಿ ಆಗಿದೆ ಹದವಾಗಿ. ಈಗ ಉಂಡೆ ಕಟ್ಟಬೇಕು. ಇಳಿಸ್ಕೊಳ್ಳೋಣ. ಓ ವಾವ್, ಸಕ್ಕತ್ತಾಗಿದೆ ಇದು. ಏನ್ ಸರ್, ಮನೇಲಿ ಹಬ್ಬಕ್ಕೆಲ್ಲ ನೀವೇನು ಅಡುಗೆ ಮಾಡೋದು? ಮೇಡಮ್ ಮಧ್ಯ ಒಂದ್ಸಲಿ ಮಾಡ್ತೀನಿ. ನಂತರ ಟೇಸ್ಟ್ ಮಾಡ್ತೀರಾ, ಅಡುಗೆನೂ ಮಾಡ್ತೀರಾ? ಮೇಡಮ್ ಏನೇ ಅಡುಗೆ ಮಾಡಬೇಕು ನೀವು ಪ್ರೀತಿಯಿಂದ ಮಾಡಿದ್ರೆ ಖಂಡಿತ ಹಂಗೆ ನಿಮ್ಗೆ ರುಚಿ ಕೊಡುತ್ತೆ ಮೇಡಮ್. ವಾಹಾ, ಸೂಪರ್. ಸೊ ಶ್ಯಾಮ್ ಸರ್, ನಾನು ಒಂದು ಬ್ರ್ಯಾಂಡ್ ಆಗಬೇಕು ಅಂತ ಈ ಕೆಲಸನ ಶುರು ಮಾಡಿದ್ರ, ಅಥವಾ ಈ ಕೆಲಸ ಶುರು ಮಾಡಿದ್ಮೇಲೆ ನೀವೇ ಒಂದು ಬ್ರ್ಯಾಂಡ್ ಆಗ್ಬಿಟ್ರಾ? ಮೇಡಮ್ ನಾನು ಬ್ರ್ಯಾಂಡು ಆಗ್ಲಿಲ್ಲ, ಬ್ರ್ಯಾಂಡ್ ಆಗ್ಬೇಕು ಅಂತಾನೂ ಮಾಡ್ಲಿಲ್ಲ. 10 ವರ್ಷದ ಹುಡುಗ, ಎದುರುಗಡೆ ಮನೇಲಿ ಒಂದು ಹಾವು ಬಂತಂತ ಹುಡುಗಿ ಕಿರಿಸ್ತಾರೆ, ಚಿಕ್ಕ ಮಗು. ಏನಾಯ್ತು ಅಂತ ಕೇಳ್ತೀನಿ, ಒಂದು ಕಲ್ ಕೆಳಗೆ ಹಾವು ಹೋಯ್ತು ಅಂತಾಳೆ.
ಆ ಕಲ್ಲು ಎತ್ತಿ ಚಪ್ಪಲಿ ಎತ್ಕೊಂಡು ಒಂದು 3 ಅಡಿ ನಾಗರಾವ್ ಸುತ್ಕೊಂಡಿರುತ್ತೆ. ವಾವ್. ನಮ್ಗೇನು ಗೈಡೆನ್ಸ್ ಇಲ್ಲ. ಈ ಥರ ಇರುವಾಗ ಹಾವನ್ನ ಹಿಡಿತೀನಿ ಅಂದೆ. ಆ ಹುಡುಗಿ ಬೇಡ ಬೇಡ ಕಚ್ಬಿಟ್ಟೆ ಕಸದಲ್ಲಿ ಬಲವಂತ ಹಿಡಿದು ಎದುರುಗಡೆ ತೋಟಕ್ಕೆ ಬಿಟ್ಟು ಬಂದೆ. ಆ ಹುಡುಗಿ ಎಲ್ರಿಗೂ ಹೇಳ್ಕೊಂಬಂದು ಶ್ಯಾಮ ಹಾವು ಹಿಡಿದು. ಅವಾಗ ನಾವು ಹಾವು ಇರ್ತಕ್ಕಂಥ ಜಾಗವನ್ನೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದ್ದೀವಿ. ಅದ್ರ ಜಾಗ ನಾವು ತಗೊಂಡು ಪ್ರತಿಯೊಬ್ಬರ ಮನೆಗೆ ಹಾವು ಬರೋದು. ಅವಾಗ ಶ್ಯಾಮ ಬಪ್ಪ ಹೊರಗಡೆ ಬಿಟ್ಬಿಡಪ್ಪ ಅಂದ್ರೆ ನಾನು ತೊಗೊಂಡೋಗಿ ಬಿಡ್ತೀನಿ. ನಮ್ಮ ಅಪ್ಪ ಅಮ್ಮ ಬೈಯೋರು ಅವ್ರಿಗೆ, ಇರೋನು ಒಬ್ಬನೇ ಮಗ ಬೇಡ ಅಂತ. ಆದರೂ ನಾನು ಬಲವಂತ ಹಿಡಿಯೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಸಕ್ಸಸ್ ಆಯಿತು. ಅಲ್ಲಿಂದ ಪಕ್ಕದ ಏರಿಯಾಗೆ ಗೊತ್ತಾಯಿತು ಒಂದು ಹುಡುಗ ಹಾವು ಹಿಡಿತಾನೆ ಅಂತ. ಅಲ್ಲಿಂದ ಏರಿಯಾಗೆಲ್ಲ ಗೊತ್ತಾಯಿತು. ಆಮೇಲೆ ಏನಾಯಿತು, ನಂದೊಂದು ಆರ್ಟಿಕಲ್ ಪೇಪರ್ಲಿ ಬಂದಮೇಲೆ ನಮ್ಮ ಶಾಸಕರು ಶಂಕರಲಿಂಗೇಗೌಡರು ಅವ್ರು ಇಲ್ಲ, ಈಗ ಅವ್ರೊಂದು ಪೇಜರ್ ತೆಕ್ಕೊಡ್ತಾರೆ. ಆ ಪೇಜರ್ ನಂಬರ್ ಯಾವಾಗ ಪೇಪರ್ಲಿ ಬರುತ್ತೆ ಎಲ್ಲರೂ ಕರೆಯಕ್ಕೆ ಶುರು ಮಾಡ್ತಾರೆ. ಸೊ ಇನ್ನೂ ಮಾತಾಡೋದು ತುಂಬಾ ಇದೆ ನಮ್ಮ ಶ್ಯಾಮ್ ಸರ್ ಜೊತೆಗೆ. ಇವಾಗ ಆದ್ರೆ ಉಂಡೆ ರೆಡಿ ಆಗಿದೆ. ನಿಮಗೆ ಗೊತ್ತಲ್ಲ, ನಮ್ಮ ಮೊದಲೇ ತಿಂಡಿ ಪೋತಿ ಶ್ಯಾಮ್ ಸರ್. ನೀವ್ ಹಿಂಗ್ ಮುಂದೆಗಡೆ ಇಟ್ಟುಬಿಟ್ಟು ಈ ತರ ಮಾತಾಡಿದ್ರೆ ನನಗೆ ಇವತ್ತು ನಾಗರ ಪಂಚಮಿ ಸ್ಪೆಷಲ್. ಇವತ್ತಿನ ದಿನ ನಾನು ಮಾಡಿರ್ತಕ್ಕಂಥ ಕಡಲೆಕಾಯಿ ಉಂಡೆ ಯಾವ ಥರ ಇದೆ ಗೊತ್ತಿಲ್ಲ.